ನಮಸ್ತೆ ನನ್ನ ಪ್ರೀತಿ ರೈತ ಬಾಂಧವರೇ, ನನ್ನ ಚಾನಲ್ನ ವೀಕ್ಷಕರೇ. ಈ ದಿನ ನಾವು ಕಪ್ಪು ಅರಿಶಿಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇದು ನೀಲಿ ಅರಿಶಿಣ ಹಂಗೆ ಕಾಣ್ತಾ ಇದೆ. ಇದು ಸ್ವಲ್ಪ ಒಣಗಿದ ಮೇಲೆ ಕಪ್ಪಾಗಿ ತಿರುಗುತ್ತದೆ. ನೀಲಿ ಅರಿಶಿಣ ಅಥವಾ ಕಪ್ಪು ಅರಿಶಿಣ ಅಂದರೆ ಎರಡು ಒಂದೇನೆ. ಹಾಗೆ ಅರಿಶಿಣದಲ್ಲಿ ಪ್ರಮುಖವಾಗಿ ಎರಡು ಜಾತಿ, ಒಂದು ಕಪ್ಪು ಅಥವಾ ನೀಲಿ ಅರಿಶಿಣ, ಇನ್ನೊಂದು ಹಳದಿ ಅರಿಶಿಣ. ಇವತ್ತು ನಾವು ಈ ಕಪ್ಪು ಅರಿಶಿಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಇದು ರೋಗ ನಿರೋಧಕ ಶಕ್ತಿ ತುಂಬ ಇರುತ್ತದೆ ಮತ್ತು ಪೌಷ್ಟಿಕಾಂಶಗಳು, ಉತ್ತಮವಾದಂಥ ಪೌಷ್ಟಿಕಾಂಶಗಳನ್ನು ಈ ಕಪ್ಪು ಅರಿಶಿಣ ಹೊಂದಿದೆ. ಇದನ್ನು ಅಡಿಗೆ, ಆಯುರ್ವೇದಿಕದಲ್ಲಿ ಹಾಗೂ ಅಲಂಕಾರಿಕವಾಗಿ ಪೂಜಾ ಸಾಮಗ್ರಿಯಾಗಿ ಉಪಯೋಗಿಸಲಾಗುತ್ತದೆ. ಇದನ್ನು ನಾವು ಚರ್ಮಕ್ಕೆ ಇದನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ವಾಸಿಯಾಗುತ್ತವೆ. ಹಾಗೆ ಚರ್ಮವನ್ನು ತೇಜೋವಧೆಯಾಗಿ ಮಾಡಲು ಅನುಕೂಲಕರವಾಗುತ್ತದೆ. ಹಾಗೆ ಇದು ಗಾಯ ಆದಾಗ, ನಮಗೆ ಕೈಗೆ ಕಾಲಿಗೆ ಯಾವುದಾದ್ರು ಗಾಯ ಆದರೆ, ರಕ್ತ ಬರ್ತಾಯಿದ್ರೆ ಈ ಕಪ್ಪು ಅರಿಶಿಣದ ಪುಡಿಯನ್ನು ಹಚ್ಚೋದ್ರಿಂದ ಗಾಯ ವಾಸಿಯಾಗುತ್ತದೆ, ಬೇಗ ವಾಸಿಯಾಗುತ್ತದೆ ಮತ್ತು ರಕ್ತವು ಕೂಡ ತಕ್ಷಣ ನಿಲ್ಲುತ್ತದೆ. ಹಾಗೆ ಮೈಗ್ರೇನ್ ಸಿಸ್ಟಮನ್ನು ಉತ್ತೇಜನಗೊಳಿಸಲು ಇದು ಪ್ರಮುಖವಾಗಿರುತ್ತದೆ. ಇದನ್ನು ನಾವು ಏನಪ್ಪ ಅಂದರೆ ಈ ಅರಿಶಿಣವನ್ನು ಪುಡಿ ಮಾಡಿ ಒಣಗಿಸಿ ಹಾಲಿನ ಜೊತೆ ಅಥವಾ ಉಗುರು ಬೆಚ್ಚ ನೀರಿನಲ್ಲಿ ನಾವು ಕುಡಿಯೋದ್ರಿಂದ ಶೀತ, ಕಫ, ಕೆಮ್ಮು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ದೇಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳನ್ನು ಕೂಡ ಇದು ವಾಸಿ ಮಾಡುತ್ತದೆ. ಯಾಕೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರೋದ್ರಿಂದಾಗಿ ರೋಗ ನಿರೋಧಕ ಶಕ್ತಿ ತುಂಬ ಇರುತ್ತದೆ ಈ ಶುಂಠಿಯಲ್ಲಿ, ಅರಿಶಿಣದಲ್ಲಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಗ್ಯಾಸ್ಟ್ರಿಕ್, ಇದು ಪ್ರತಿದಿನ ಇದರ ಪುಡಿಯನ್ನು ಮತ್ತು ಜೀರಿಗೆಯನ್ನು ಎರಡನ್ನೂ ಉಗುರು ಬೆಚ್ಚ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತದೆ. ಹಾಗೆ ಸೋಂಕು ನಿವಾರಣೆ ತಡೆಗಟ್ಟುತ್ತದೆ. ನೋವು, ಉರಿಯೂತ ನಿವಾರಣೆಗೆ ತುಂಬ ಅನುಕೂಲಕರವಾಗುತ್ತದೆ. ಹಾಗೆ ನಮ್ಮ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ. ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಇದು ವಾಸಿ ಮಾಡ್ತದೆ. ಕ್ಯಾನ್ಸರ್ ಗೆಡ್ಡೆಗಳನ್ನು ಇದು ಕ್ಷೀಣಿಸುತ್ತಾ ಬರುತ್ತದೆ. ಅಂದರೆ ಬೆಳವಣಿಗೆಗೆ ಇದು ಕ್ಯಾನ್ಸರ್ ಗೆಡ್ಡೆಗಳನ್ನು ಬೆಳೆಯಲು ಬಿಡೋದಿಲ್ಲ. ಹಾಗೆ ಮೆದುಳಿಗೆ ಸಂಬಂಧಪಟ್ಟಂತೆ ತುಂಬ ಅನುಕೂಲಕರವಾಗಿದೆ. ಇದು ಬ್ಯಾಕ್ಟೀರಿಯಾ ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತದೆ. ಹಾಗೆ ಹಾವು, ಚೇಳು, ಇತರೆ ಹುಳುಗಳು ಕಡಿದ್ರೆ ಇದನ್ನು ಹಚ್ಚೋದ್ರಿಂದ ಉರಿಯೂತ ಕಡಿಮೆ ಆಗುತ್ತದೆ ಮತ್ತು ಉರಿಯೂ ಕಡಿಮೆ ಆಗುತ್ತದೆ. ಹಾಗೆ ವಿಷವನ್ನು ಕೂಡ ಎಳೆಯುವಂತಹ ಶಕ್ತಿ ಇದರಲ್ಲಿ ಇರುತ್ತದೆ. ಹಾಗೆ ಅಸ್ತಮದವರಿಗೆ ಇದು ತುಂಬ ಅನುಕೂಲಕರವಾಗಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಹೆಣ್ಣುಮಕ್ಕಳಿಗೆ ಅಥವಾ ಹೆಂಗಸರಿಗೆ ಮೈಗ್ರೇನ್ ಅಂದರೆ ತಲೆಭಾರ ಅಥವಾ ಅರ್ಧಲೆ ನೋವು ಇದು ಆಗೋದ್ರಿಂದ ಈ ಕಾಯಿಲೆಗೆ ತುಂಬ ರಾಮಬಾಣದಂತೆ ಇದು ಕೆಲಸ ಮಾಡ್ತದೆ. ಹೇಗೆ ಅಂದರೆ ಇದನ್ನು ನಾವು ಈ ಬ್ಲ್ಯಾಕ್ ಅರಿಶಿಣದ ಪುಡಿಯನ್ನು ನಾವು ಪೇಸ್ಟ್ ಮಾಡಿ ಹಣೆಗೆ ಹಚ್ಚೋದ್ರಿಂದ ಈ ಅರ್ಧಲೆ ನೋವು ಅಥವಾ ತಲೆಭಾರ ಇದು ವಾಸಿಯಾಗುತ್ತದೆ. ಇನ್ನೊಂದು ಪ್ರಮುಖವಾಗಿ ಇದು ಏನಪ್ಪ ಅಂದರೆ, ಇದು ಏನು ಕೆಲಸ ಮಾಡುತ್ತೆ ಅಂದರೆ, ನಾವು ಮುಟ್ಟಿನಲ್ಲಿ ಅಂದರೆ ಹೆಂಗಸರು ಮುಟ್ಟಾಗುವಂಥ ಸಂದರ್ಭದಲ್ಲಿ ಆ ನೋವನ್ನು ನಿವಾರಣೆ ಮಾಡೋಕ್ಕೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಯಾಕಪ್ಪ ಅಂದರೆ ಇದನ್ನು ನಾವು ಪ್ರತಿ ಹಾಲು ಅಥವಾ ಉಗುರು ಬೆಚ್ಚ ನೀರಲ್ಲಿ ಕುಡಿಯೋದ್ರಿಂದ ಈ ಮುಟ್ಟಿನ ನೋವು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತದೆ ಅಂತ ಹೇಳ್ತಾ ಈ ದಿನ ಎಲ್ಲ ರೈತರಿಗೂ ಶುಭವಾಗಲಿ. ಜೈ ಕಿಸಾನ್.